ಇಂದು ದೇವಸ್ಥಾನಗಳ ತೆರವು ಮಾಡೋ ವಿಷಯ ಕೆಲವೊಮ್ಮೆ ಎಲ್ಲಿಲ್ಲದ ವಿವಾದ ಸೃಷ್ಟಿಯಾಗಿ ಬಿಡುತ್ತೆ. ಹುಬ್ಬಳ್ಳಿಯಲ್ಲೂ ಆಗಿದ್ದು ಅದೇ. ಒಂದಲ್ಲ ಎರಡು ಹಿಂದೂ ಟೆಂಪಲ್ಗಳನ್ನ ತೆರವು ಮಾಡಲಾಗಿದೆ. ಈ ವಿಚಾರ ಹುಬ್ಬಳ್ಳಿಯಲ್ಲಿ ಕೋಲಾಹಲ ಎಬ್ಬಿಸಿದೆ. ಭಾರಿ ವಿವಾದ ಸೃಷ್ಟಿಯಾಗಿದ್ದು ಹಿಂದೂ ಸಂಘಟನೆಗಳು ಪ್ರತಿಭಟನೆಗೆ ಸಜ್ಜಾಗಿವೆ. ಹೌದು, ಹುಬ್ಬಳ್ಳಿಯ ಕೇಶವಾಪುರದಲ್ಲಿರುವ ರೈಲ್ವೆ ಗಲ್ಫ್ ಗ್ರೌಂಡ್ ಆವರಣದಲ್ಲಿ ಇದ್ದ ಎರಡು ದೇವಸ್ಥಾನಗಳನ್ನ ರೈಲ್ವೆ ಇಲಾಖೆ ತೆರವುಗೊಳಿಸಿದೆ. ಈ ಕ್ರಮಕ್ಕೆ ಕೆಲವು ಸಂಘಟನೆಗಳು ಆಕ್ಷೇಪ ವ್ಯಕ್ತಪಡಿಸಿದ್ದು ಘಟನಾ ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿತ್ತು. ಇನ್ನು ಈ ಘಟನೆ ಕುರಿತು ಮಾಹಿತಿ ಪಡೆದ ಹುಬ್ಬಳ್ಳಿಯಲ್ಲಿ ಧಾರವಾಡ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ರೈಲ್ವೆ ಹಾಗೂ ಸ್ಥಳೀಯ ಅಧಿಕಾರಿಗಳಿಂದ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಘಟನೆ ಕುರಿತು ಈಗಾಗಲೇ ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿ ಕಲೆ ಹಾಕಿದ್ದೇನೆ. ದೇವಸ್ಥಾನ ತೆರವುಗೊಳಿಸಿದ ಕುರಿತು ರೈಲ್ವೆ ಹಾಗೂ ಸ್ಥಳೀಯ ಅಧಿಕಾರಿಗಳಿಂದ ಕಾರಣ ಕೇಳಲಾಗಿದೆ. ಕೆಲ ಸಂಘಟನೆಗಳ ಮುಖಂಡರು ರೈಲ್ವೆ ಕಚೇರಿಯಲ್ಲಿ ಗಲಾಟೆ ಮಾಡಿದ ಮಾಹಿತಿ ಕೂಡ ಇದೆ. ಯಾರಾದರೂ ದೂರು ನೀಡಿದರೆ ಸ್ವೀಕರಿಸಿ ಕ್ರಮ ಕೈಗೊಳ್ಳಲಾಗುತ್ತದೆ ಅಂದ್ರು. ಸದ್ಯ ಘಟನೆಗೆ ಸಂಬಂಧಿಸಿದಂತೆ ಸ್ಥಳೀಯರಲ್ಲಿ ಚರ್ಚೆ ಮುಂದುವರೆದಿದ್ದು ಮುಂದಿನ ದಿನಗಳಲ್ಲಿ ಈ ವಿಷಯ ಇನ್ನಷ್ಟು ಚರ್ಚೆಗೆ ಕಾರಣವಾಗುವ ಸಾಧ್ಯತೆ ಇದೆ. ರೈಲ್ವೆ ಇಲಾಖೆ ಕೇಂದ್ರ ಸರ್ಕಾರದ ಅಡಿ ಬರುತ್ತಾ? ಹಿಂದೂ ಸಮಾಜ ಹಿಂದೂಗಳು ಅಂತ ಬಿಜೆಪಿ ನಾಯಕರು ಯಾವಾಗಲೂ ಮತ ಕೇಳ್ತಾರೆ. ಹಿಂದೂ ರಕ್ಷಣೆ, ಗೋ ರಕ್ಷಣೆ, ಧರ್ಮ ಮುಖ್ಯ ಅನ್ನೋದು ಕೇಂದ್ರ ಸರ್ಕಾರದ ಮಾತು. ಬಿಜೆಪಿ ನಾಯಕರು ಅದನ್ನೇ ಮಾಡ್ತಾರೆ. ಆದ್ರೆ ಈ ವಿಷಯದಲ್ಲಿ ಬಿಜೆಪಿ ನಾಯಕರು ಮಾಡ್ತಿಲ್ಲ ಅನ್ನೋ ಆರೋಪ ಕೂಡ ಇದೆ. ಸದ್ಯ ಎರಡು ದೇವಸ್ಥಾನದ ತೆರವು ವಿಷಯ ವಿವಾದ ಸೃಷ್ಟಿ ಮಾಡಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ತೀವ್ರತೆ ಪಡೆಯೋ ಸಾಧ್ಯತೆ ಇದೆ.